ಬೆಂಗಳೂರು ಹತ್ರ ವಿಧಾನಸೌಧ ಹತ್ರ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದವರು ಇವ್ರು ಯಾರು ಬೇರೆ ಯಾರು ಅಲ್ಲ. 2008ರಲ್ಲಿ ಸ್ಟೇಡಿಯಂ ಹತ್ರ ಬಾಂಬ್ ಬಿಟ್ರಲ್ಲ ನಾಜೀರ್, ಆ ನಾಜೀರ್ ಜೊತೆ ಇದ್ದಂಥ ಭಯೋತ್ಪಾದಕರೇ ಇವತ್ತು ಇಲ್ಲಿ ಬಂದು ಜಿಂದಾಬಾದ್ ಹೋಗಿರೋದು ಪಾಕಿಸ್ತಾನಕ್ಕೆ. 2008ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಯ್ತಲ್ಲ, ಆ ಸಂದರ್ಭದಲ್ಲಿ ಇದ್ದವರು ಅಂತೀರಾ? ಆ ನಾಜೀರ್ ಜೊತೆ ಇದ್ದವರು ಇವತ್ತು ಈ ನಾಜೀರ್ ಜೊತೆ ಇದ್ದಾರೆ. ನಿಮ್ಮ ಬಳಿ ದಾಖಲೆಗಳಿದೆಯಾ ಹಾಗಾದ್ರೆ? ಈಗ ನಮಗೆ ಬಂದಿರೋ ಮಾಹಿತಿಗಳು ಜನ ಹೇಳ್ತಾ ಇರೋದು ಅವರೇ ಇವ್ರು ಇರ್ಬೋದು, ತನಿಖೆ ಮಾಡಿ ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತರೂ ಕೂಡ ಕಾಂಗ್ರೆಸ್ ಏನು ಆಗಿಲ್ಲ ಅನ್ನೋ ಒಂದು ರೀತಿ ತಿರುಚಲಾಗಿದೆ, ನಾವು ತನಿಖೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾಳೆ ದಿನ ಇವರೆಲ್ಲ ಒಳ್ಳೆಯವರು ಅಂದ್ರೂ ಆಶ್ಚರ್ಯ ಪಡಂಗಿಲ್ಲ. ಅದಕ್ಕೆ ಕುಮ್ಮು ಕೊಡಕ್ಕೆ ಏನೇನು ದಾಖಲೆ ಬೇಕೋ ಎಲ್ಲ ಮಾಡ್ಕೊಳ್ತಾರೆ. ಗಲ್ಲಿಗಳಲ್ಲಿ ಒಂದಷ್ಟು ಈ ತರ ಘೋಷಣೆಗಳು ಕೂಗ್ತಾ ಇತ್ತು. ವಿಧಾನಸೌಧ ಅಂದ್ರೆ ಶಕ್ತಿ ಸೌಧ, ದೇವಸ್ಥಾನ, ದೇವ್ರ ಮನೆ ಅಂತೀವಿ. ಆ ಒಂದು ಸ್ಥಳದಲ್ಲಿ ಬಾಂಬ್ ಬಿಟ್ಟವರು ವಿಧಾನಸೌಧದಲ್ಲಿ ಬರಲ್ಲ ಅಂತ ಏನು ದೊಡ್ಡ ವಿಷಯ ಏನಲ್ಲ, ಪಕ್ಕದಲ್ಲೇ ಇರ್ತಾನೆ ವಿಧಾನಸೌಧ. ಇಲ್ಲೂ ಬಂದು ಮಾಡ್ತಾರೆ ಇನ್ನು ಸ್ವಲ್ಪ ದಿನಕ್ಕೇನೆ. 2008ರಲ್ಲಿ ಆಗಿದ್ದ ಘಟನೆ ಮತ್ತೆ ಮರುಕಳಿಸೋ ಸಾಧ್ಯತೆಗಳಿರುತ್ತಾ? ಅನುಮಾನನೇ ಬೇಡ. ಇದು ಸ್ಟೇಡಿಯಂ ಅಲ್ಲಿ ಯಾರು ಮಾಡಿದ್ರು ಅವರೇ ಇಲ್ಲೂ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಗೃಹ ಸಚಿವರು ಮನವಿ ಮಾಡ್ತೀರಾ, ಇಲ್ಲಿ ದೂರ ಕೊಡ್ತೀರಾ ನೀವು? ಈಗಾಗಲೇ ಅವ್ರಿಗೆಲ್ಲ ಮಾಹಿತಿ ಇದೆ, ಆದ್ರೂ ಯಾರನ್ನು ಇನ್ನೂ ಬಂಧಿಸ್ತಾ ಇಲ್ಲ. ಇದಿಷ್ಟು ಬಿಜೆಪಿ ಹಿರಿಯ ಶಾಸಕರಿಂದ ಮುನಿರತ್ನ ಅವರು ಮಾತು. 2008ರಲ್ಲಿ ಏನು ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿತ್ತು, ಆ ಒಂದು ಆರೋಪಿಗಳೇನಿದ್ರು, ಆ ಒಂದು ಆರೋಪಿಗಳಿಗೂ ಮತ್ತೆ ನಿನ್ನೆ ಕೇವಲ ಮುಸ್ಲಿಮರಿಗಾಗಿ ಇದನ್ನ ಬಜೆಟ್ ಅನ್ನು ಮೀಸಲಾಗಿ ಇಟ್ಟಂಗೆ ಮಾಡಿದ್ದಾರೆ. ಹಾಗಾಗಿ ಈ ಸರ್ಕಾರ ದಿವಾಳಿ ಜೊತೆ ಕೇವಲ ಮುಸ್ಲಿಮರಿಗಾಗಿ ಮಾತ್ರ ಇದ್ದಂಥ ಸರ್ಕಾರ ಆಗೈತಿ. ಹಾಗಾಗಿ ಈ ಸರ್ಕಾರವನ್ನು ವಜಾ ಮಾಡಬೇಕು. ಯಾಕಂತಂದ್ರೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಬಂದಾಗೂ ಕೂಡ, ವಿಧಾನಸಭೆ ಮೊಗಸಾಲೆಯಲ್ಲಿ ದೇಶ ವಿರೋಧಿ ಶಕ್ತಿಗಳು ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದಾಗೂ ಕೂಡ ಇನ್ನೂ ನಾವು ರಿಪೋರ್ಟ್ ತರಿಸ್ಬೇಕು ಹಾಗೆ ಹೀಗೆ ಅಂಥೇಳಿ ಸುಮಾರು 48 ಗಂಟೆಗಳು ಹೋದರೂ ಕೂಡ ಇನ್ನೂ ತನಕನೂ ಯಾವುದೇ ಒಂದು ಸಿಂಗಲ್ ಅರೆಸ್ಟನ್ನು ಮಾಡಿಲ್ಲ. ಏನು ಆಗಿಲ್ಲ ಅಂದ್ರೆ ತಿರುಚಲಾಗಿದೆ, ನಾವು ತನಿಖೆ ಮಾಡ್ತಿದ್ದೀವಿ ಅಂತ ತಿರುಚಿದಾರೆ ಹಾಗಾದ್ರೆ ಅಂತ ಹೇಳಿ. ತನಿಖೆ ಮಾಡ್ತೇವೆ ಅಂತ ಹೇಳಿ ಎಲ್ಲ ಸಾಕ್ಷ್ಯಾಧಾರವನ್ನು ತಿರುಚುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡಾತೈತಿ. ಈ ದೇಶದಲ್ಲಿ ಎಲ್ಲ ಕ್ರಿಮಿನಲ್ಸ್, ಎಲ್ಲ ಕ್ರೈಮ್ ಆ್ಯಕ್ಟಿಗೂ FSL ರಿಪೋರ್ಟ್ ಬೇಕಾಗಿಲ್ಲ. ಆದರೆ ಇದಕ್ಕೆ FSL ರಿಪೋರ್ಟ್ ಬೇಕಂತ ಹೇಳಿ ಈ ರೀತಿ ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವಂಥ ಕೆಲಸ, ಮುಸ್ಲಿಮರ ರಕ್ಷಣೆ, ದೇಶ ವಿರೋಧಿ ಶಕ್ತಿಗಳ ರಕ್ಷಣೆ, ಮುಸ್ಲಿಂ ವೋಟ್ ಬ್ಯಾಂಕಿಗಾಗಿ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ರಿಪೋರ್ಟ್ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಹಾಗಾದ್ರೆ ಈ FSL ರಿಪೋರ್ಟ್ ಸಂಪೂರ್ಣವಾಗಿ ಫ್ಯಾಬ್ರಿಕೇಟ್ ಮಾಡ್ತಾರೆ. ಇದ್ರ ಮೇಲೆ ನಮ್ಗೆ ಯಾವ್ದು ಈಗ ನಮ್ಗೆ ಗೊತ್ತಾಗ್ಬಿಟ್ಟದ ಅವ್ರು ಯಾವ ರೀತಿ FSL ರಿಪೋರ್ಟ್ ತರಿಸ್ತಾರಂತೇಳಿ. ಇದಿಷ್ಟು 11,144 ಕೋಟಿನ ಬೇರೆ ಕಡೆ ಡೈವರ್ಟ್ ಮಾಡಿದೆ. ನಾಚಿಕಾಗಲ್ಲ ಈ ಸರ್ಕಾರಕ್ಕೆ? ಸಂವಿಧಾನ ಅಂತೆ, ಯಾವ ದೇಶದ ಸಂವಿಧಾನ ಓದಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ರು ಅವರು. ಸರ್ಕಾರ ಆಡಳಿತ ಮಾಡಿದೆಯೋ ಆವಾಗ ಪ್ರತಿ ಸಲ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅದು ಧ್ವಜ ಹಾರಿಸುವುದಾಗಿರ್ಬೋದು ಅಥವಾ ಪಾಕಿಸ್ತಾನ ಜಿಂದಾಬಾದ್ ಹೇಳುವುದಾಗಿರ್ಬೋದು, ಈ ರೀತಿಯ ದೇಶದ ಬಗ್ಗೆ ಅನೇಕ ಧ್ವಜವನ್ನು ಸುಟ್ಟಾಗಿರುವುದಾಗಿರ್ಬೋದು, ಇದಕ್ಕೆಲ್ಲ ಬೆಂಬಲ ಕೊಟ್ಟ ಪರಿಣಾಮ ಇವತ್ತು ಅವರು ನಮ್ಮ ವಿಧಾನಸೌಧದ ಒಳಗಡೆ ಬಂದು ದೇಶ ವಿರೋಧಿ ಘೋಷಣೆಯನ್ನ ಕೂಗಿದ್ದಾರೆ. ನಾವು ಹೇಳೋದು ಇಷ್ಟೇ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ಬಹುಶಃ ಈ ವಿಷಯಕ್ಕೆ ಇದೊಂದು ಕಾಲ್ಪನಿಕ ಎನ್ನುವ ಚಿತ್ರಣವನ್ನ ಕಟ್ಟಿ ಅವರಿಗೆ ಇವತ್ತು ಕೈ ಎನ್ನುವುದು ದೇಶದ್ರೋಹಿಗಳಿಗೆ ಅಭಯ ಕೊಡ್ಲಿಕ್ಕೆ ಎತ್ತಿದಂತ ಕೈ ಅಂತ ಅನಿಸುತ್ತೆ. ಆ ಕೈಯ ನಿಜವಾದ ಸ್ವರೂಪ ಇವತ್ತು ಜನರಿಗೆ ಅರ್ಥ ಆಗಿದೆ. ನಾವು ಇದಕ್ಕೆ